ಇಂದು ನಭೋಮಂಡಲದಲ್ಲಿ ಚಂದ್ರಗ್ರಹಣ ಸುದ್ದಿ ಆಗ್ತಾ ಇದೆ. ಕೆಂಪು ವರ್ಣಕ್ಕೆ ತಿರುಗಿದೆ ಬಿಳಿಯ ಚಂದಿರ. ಭಾರತದಲ್ಲಿ 21 ನಿಮಿಷದ ಕಾಲ ಚಂದ್ರಗ್ರಹಣ ಗೋಚರಿಸುತ್ತೆ. ಇವತ್ತು ಸಂಜೆ 6:47ಕ್ಕೆ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ಇನ್ನು ಏಷ್ಯಾ, ಆಸ್ಟ್ರೇಲಿಯಾ, ಅಮೆರಿಕ ಸೇರಿ ಕೆಲವು ದೇಶದಲ್ಲಿ ಕೂಡ ಗೋಚರವಾಗ್ತಾನೆ ಕೆಂಪು ಚಂದ್ರ. ಕೆಂಪು ವರ್ಣಕ್ಕೆ ಬಿಳಿಯ ಚಂದಿರ ತಿರುಗಿರುವಂತದ್ದು. ಭಾರತದಲ್ಲಿ 21 ನಿಮಿಷಗಳ ಕಾಲ ಕೆಂಪು ಚಂದ್ರನನ್ನ ನಾವು ಕಾಣೋಕೆ ಸಿಗ್ತಾನೆ. ಇವತ್ತು 6:47ಕ್ಕೆ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ಏಷ್ಯಾ, ಆಸ್ಟ್ರೇಲಿಯಾ, ಅಮೆರಿಕ ಸೇರಿ ಕೆಲವು ರಾಷ್ಟ್ರಗಳಲ್ಲೂ ಕೂಡ ದೇಶಗಳಲ್ಲೂ ಕೂಡ ಗೋಚರಿಸ್ತಾನೆ ಕೆಂಪು ಚಂದಿರ. ಸಾಕಷ್ಟು ದೇಗುಲಗಳನ್ನ ಇವತ್ತು ಬಂದ್ ಮಾಡಲಾಗಿದೆ. ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಚಂದ್ರಗ್ರಹಣ ಅಂದ್ರೆ ಕೆಂಪು ಚಂದಿರ ನಭೋಮಂಡಲದಲ್ಲಿ ಇವತ್ತು ಕಾಣೋಕೆ ನಮಗೆ ಸಿಗ್ತಾನೆ. ಸಾಕಷ್ಟು ರಾಶಿಗಳಿಗೆ ಇವತ್ತು ಒಂದ್ ರೀತಿಯಾಗಿ ಬದಲಾವಣೆಗಳಾಗುತ್ತೆ. ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಸಾಕಷ್ಟು ರಾಶಿಯವರಿಗೆ ಒಳಿತಾಗುತ್ತೆ ಇವತ್ತಿನಿಂದ ಅಂತ ಹೇಳ್ಬೋದು. ಆ ರೀತಿಯಾಗಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಭಾರತದಲ್ಲಿ 21 ನಿಮಿಷಗಳ ಕಾಲ ನಮ್ಗೆ ಕೆಂಪು ಚಂದಿರ ಕಾಣೋಕೆ ಸಿಗ್ತಾನೆ. ಇವತ್ತು 6:47ಕ್ಕೆ ಚಂದ್ರಗ್ರಹಣ ಅಂತ್ಯವಾಗುತ್ತೆ. ನಭೋಮಂಡಲದಲ್ಲಿ ಚಂದ್ರಗ್ರಹಣ ಆರಂಭ ಆಗ್ತಾ ಇದೆ. ಮಾರ್ಚ್ 3, 2026 ಅಂದ್ರೆ ಇವತ್ತು ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ, ಬ್ಲಡ್ ಮೂನ್ ಅಂತ ಕರಿತೀವಿ, ಕಾಣೋಕೆ ಸಿಗುತ್ತೆ. ಸೂಪರ್ ಮೂನ್, ಕೆಂಪು ರಕ್ತದ ಚಂದ್ರ ಅಂತ ಏನ್ ಹೇಳ್ತೀವಿ, ಇವತ್ತು ಕಾಣೋಕೆ ಸಿಗುತ್ತೆ. ಬ್ಲಡ್ ಮೂನ್ ಅಂತ ಕರಿತೀವಿ. ಏನಿದು ಅಂತ ನೋಡ್ತಾ ಹೋದಾಗ ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿ, ಸೂರ್ಯ ಮತ್ತೆ ಚಂದ್ರನ ನಡುವೆ ಬಂದಾಗ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಚಂದ್ರಗ್ರಹಣ ಯಾವಾಗ ಆಗತ್ತೆ ಅಂತ. ಸೊ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗಿ ಚಂದ್ರನ ಮೇಲೆ ಬೀಳುತ್ತೆ. ಆಗ ಕೆಂಪು ಬಣ್ಣದ ಬೆಳಕು ಮಾತ್ರ ಚಂದ್ರನ ಮೇಲೆ ಬಿದ್ದು ಚಂದ್ರ ನಮ್ಗೆ ಕೆಂಪಾಗಿ ಕಾಣೋಕ್ ಸಿಗ್ತಾನೆ. ಇವತ್ತು ವರ್ಷದ ಮೊದಲ ಈ ರೀತಿಯಾದಂತ ಕೆಂಪು ಚಂದ್ರನನ್ನ ನಾವು ನೋಡ್ತೀವಿ. ಇನ್ನು ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ಸೂಪರ್ ಬ್ಲಡ್ ಮೂನ್ ಅಂತ ಕೂಡ ಕರೀಲಾಗುತ್ತೆ. ಸೂಪರ್ ಬ್ಲಡ್ ಮೂನ್ ಅಂತ ಯಾಕೆ ಅಂದ್ರೆ ಈ ಸಮಯದಲ್ಲಿ ಚಂದ್ರ ಭೂಮಿಗೆ ತುಂಬಾ ಹತ್ತಿರದಲ್ಲಿರ್ತಾನೆ. 21 ನಿಮಿಷಗಳ ಕಾಲ ನಾವು ಕೂಡ ಕೆಂಪು ಚಂದ್ರನನ್ನ ನೋಡಬಹುದು. ಇಂಡಿಯಾದಲ್ಲಿ 21 ನಿಮಿಷಗಳ ಕಾಲ ಕೆಂಪು ಚಂದ್ರ ಸಿಗ್ತಾನೆ. ಇನ್ನು ಧಾರ್ಮಿಕ ಮತ್ತೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಒಂದು ವಿಚಾರವನ್ನ ನೋಡ್ತಾ ಹೋದಾಗ ವಿಜ್ಞಾನಿಗಳು ಇದನ್ನ ಅಪರೂಪದ ಆಕಾಶದ ಚಮತ್ಕಾರ ಅಂತ ಕರೀತಾರೆ. ಇನ್ನು ಧಾರ್ಮಿಕವಾಗಿ ಗ್ರಹಣದ ಸಮಯ ಅಥವಾ ಸೂತಕದ ಕಾಲ ಇದು, ಪೂಜಾ ವಿಧಿ ವಿಧಾನಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಅದಕ್ಕೇನೆ ಕೆಲವೊಂದಷ್ಟು ದೇವಸ್ಥಾನಗಳನ್ನ ಬಂದ್ ಮಾಡುವಂಥದ್ದು ಇವತ್ತಿನ ದಿನ. ಕೆಲವೊಂದಷ್ಟು ಕಾಲ ಅವರು ಪೂಜೆ ಪುನಸ್ಕಾರಗಳಾಗಿರ್ಬೋದು ಯಾವುದನ್ನು ಕೂಡ ಮಾಡೋದಿಲ್ಲ. ಇನ್ನು ಶುದ್ಧಿ ಕಾರ್ಯವನ್ನ ಮಾಡಿ ಮುಗಿಸಿ ದೇಗುಲಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಋಣಾತ್ಮಕ ಅಥವಾ ನೆಗೆಟಿವ್ ಎನರ್ಜಿ ಹೋಗಬಾರ್ದು ದೇಗುಲಕ್ಕೆ ಅಂತ. ಇಷ್ಟೆಲ್ಲ ಪ್ರಭಾವವನ್ನ ಬೀರುವಂತ ವರ್ಷದ ಮೊಟ್ಟ ಮೊದಲ ಕೆಂಪು ಚಂದ್ರ, ಸೂಪರ್ ಮೂನ್ ಅಂತೀವಿ, ಬ್ಲಡ್ ಮೂನ್ ಅಂತೀವಿ, ಇವತ್ತು ಕಾಣೋಕೆ ಸಿಗುವಂಥದ್ದು. ಇನ್ನು ಎಲ್ಲೋ ಒಂದ್ ಕಡೆ ಹೇಳ್ತಾರೆ 6:22ರಿಂದ 47ರವರೆಗೆ ನಮ್ಮ ಇಂಡಿಯಾದಲ್ಲಿ ನಮ್ಗೆ ಕಾಣೋಕೆ ಸಿಗತ್ತೆ ಈ ಚಂದ್ರ. ಈ ಸಮಯದಲ್ಲಿ ನಾವು ದೇವರನ್ನ, ಶಿವನನ್ನ ಜಪ ಮಾಡಬೇಕು. ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜೀಸ್ ನಮ್ಮ ಹತ್ರ ಬರೋದಿಲ್ಲ ಆ ಸಮಯದಲ್ಲಿ ಅಂತ ಇದು ಧಾರ್ಮಿಕವಾಗಿ ಹೇಳುವಂಥದ್ದು. ಇನ್ನು ವೈಜ್ಞಾನಿಕವಾಗಿ ಒಂದ್ ರೀತಿಯಾಗಿ ವಿಶೇಷತೆ, ಇದು ಚಮತ್ಕಾರ, ಇದು ಆಕಾಶದಲ್ಲಿ ನಡೆಯುವಂತ ಒಂದು ಚಮತ್ಕಾರ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ ಕೆಂಪು ಚಂದ್ರನನ್ನ ನೋಡೋದಕ್ಕೆ. ಭಾರತೀಯರು ನಾವು 21 ನಿಮಿಷಗಳ ಕಾಲ ಅಂದ್ರೆ ಸಂಜೆ 6:15ರಿಂದ 6:45ವರೆಗೆ ನಮ್ಮ ಕಣ್ಣಿಗೆ ಕೆಂಪು ಚಂದ್ರ ಕಾಣಿಸ್ತಾರೆ. ಇನ್ನು ನಾಡಿನ ಹಲವಾರು ದೇಗುಲಗಳನ್ನ ಇವತ್ತು ಬಂದ್ ಮಾಡಲಾಗುತ್ತೆ. ಬಾಗಿಲನ್ನ ಬಂದ್ ಮಾಡ್ತಾರೆ. ಧರ್ಮಸ್ಥಳ ಮಂಜುನಾಥೇಶ್ವರನ ಬಾಗಿಲನ್ನು ಕೂಡ ಬಂದ್ ಮಾಡಲಾಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯ
ಬಾಗಿಲನ್ನು ಕೂಡ ಬಂದ್ ಮಾಡಿರ್ತಾರೆ. ಇನ್ನು ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನವನ್ನು ಕೂಡ ಬಂದ್ ಮಾಡಲಾಗಿರುತ್ತೆ. ಬೆಳಗಾವಿಯ ಸೌದತ್ತಿ ಯಲ್ಲಮ್ಮ, ಬಾದಾಮಿಯ ಬನಶಂಕರಿ, ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಸ್ವಾಮಿ ಇಷ್ಟು ದೇವಸ್ಥಾನಗಳನ್ನ ಇವತ್ತು ಬಂದ್ ಮಾಡಲಾಗುತ್ತೆ. ಚಂದ್ರಗ್ರಹಣ ಆರಂಭ ಆಗುವಂಥದ್ದು, ವರ್ಷದ ಮೊದಲ ಚಂದ್ರಗ್ರಹಣ ಮತ್ತೆ ವರ್ಷದ ಮೊದಲ ಬ್ಲಡ್ ಮೂನ್ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು. ಕೆಲವೊಂದಷ್ಟು ಜನಕ್ಕೆ, ಕೆಲವೊಂದಷ್ಟು ರಾಶಿಯವರಿಗೆ ಪಾಸಿಟಿವ್ ಎನರ್ಜಿಯನ್ನ ತುಂಬುವಂಥದ್ದು, ಕೆಲವೊಂದಷ್ಟು ಜನಕ್ಕೆ, ಕೆಲವೊಂದಷ್ಟು ರಾಶಿಯವರಿಗೆ ಒಂದು ರೀತಿಯಾಗಿ ಋಣಾತ್ಮಕ ಅಥವಾ ನೆಗೆಟಿವ್ ಎನರ್ಜಿಯನ್ನ ತರುವಂಥದ್ದು ಇವತ್ತಿನ ದಿನ. ಧಾರ್ಮಿಕವಾಗಿ ಸಾಕಷ್ಟು ವಿಚಾರಗಳನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಧಾರ್ಮಿಕವಾಗಿ ಕೆಲವೊಂದಷ್ಟು ಜನ ಇದ್ರ ಬಗ್ಗೆ ಹೇಳ್ತಾರೆ. ಈ ಒಂದು ಚಂದ್ರಗ್ರಹಣ ಯಾವ್ಯಾವ ರೀತಿ ಯಾವ ರಾಶಿಯವರಿಗೆ ಪರಿಣಾಮ ಬೀರುತ್ತೆ ಅನ್ನೋದೆಲ್ಲವನ್ನ ಮಾತನಾಡ್ತಾ ಹೋಗ್ತಾರೆ. ಅದೇ ನಾವು ಸೈಂಟಿಫಿಕ್ ಆಗಿ ನೋಡ್ತಾ ಹೋದಾಗ ಇದು ಒಂದು ರೀತಿಯಾಗಿ ಚಂದ್ರಗ್ರಹಣದ ಹಿನ್ನೆಲೆ ನಾಡಿನ ಹಲವಾರು ದೇಗುಲಗಳನ್ನ ಬಂದ್ ಮಾಡಲಾಗಿದೆ. ನಾನು ಆಗ್ಲೇ ಹೇಳಿದ ಹಾಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯವನ್ನ ಕೂಡ ಬಂದ್ ಮಾಡಲಾಗಿದೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇಗುಲವನ್ನು ಕೂಡ ಬಂದ್ ಮಾಡಲಾಗಿದೆ. ಬೆಳಗಾವಿಯ ಸೌದತ್ತಿ ಯಲ್ಲಮ್ಮ, ಬಾದಾಮಿಯ ಬನಶಂಕರಿ ದೇವಿ, ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಸ್ವಾಮಿ, ಇನ್ನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ, ಮಂಡ್ಯದಲ್ಲಿರುವಂತಹ ನಿಮಿಷಾಂಬ, ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಭೋಗನಂದೀಶ್ವರ, ಇಷ್ಟೂ ದೇವಾಲಯಗಳನ್ನ ಬಂದ್ ಮಾಡಲಾಗಿರುವಂಥದ್ದು. ಸಾಕಷ್ಟು ಜನತೆ ನೋಡೋಕೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಬಂದು ನೋಡುವಂತ ದೇವಾಲಯಗಳ ಲಿಸ್ಟ್ ಇದು. ಇಷ್ಟೂ ದೇವಾಲಯಗಳು ಇವತ್ತು ಬಂದ್ ಆಗಿರುತ್ತೆ.